ನಾವು ಎಲ್ಲ ಪ್ರಾರ್ಥನೆ ಮಾಡ್ತೀವಿ ನಾವು, ಹೌದಲ್ರಿ? ಎಲ್ಲ ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಇಲ್ಲಿ ಭಕ್ತನಾಗಿರುವಂಥ ಯೋಹಾನನ್ ಏನು ಹೇಳ್ತಾನಪ್ಪ ಅಂತಂದರೆ, ನಿಮ್ಮಲ್ಲಿ ಯಾರಾದರೂ ಒಂದು ವೇಳೆ ಮರಣಕರವಲ್ಲದಂಥ ಪಾಪದಲ್ಲಿದ್ದರಂದ್ರೆ ಅವರಿಗಾಗಿ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ಮರಣಕರವಾದಂಥ ಪಾಪದಲ್ಲಿ ಅವ್ರು ಇದ್ರಪ್ಪ ಅಂತಂದರೆ ಅಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಏನು ಮಾಡಬೇಡ್ರಿ? ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಮರಣಕರವಲ್ಲದಂಥ ಪಾಪ ಯಾವುದು ಮತ್ತು ಮರಣಕರವಾದಂಥ ಪಾಪ ಯಾವುದು, ಇದು ನಮ್ಗೆ ಗೊತ್ತಾಗಬೇಕಲ್ಲ, ಇದು ನಮ್ಗೆ ತಿಳಿಬೇಕಲ್ರಿ. ಯಾಕಂದರೆ ದೇವ್ರ ಇಲ್ಲಿ ವಾಕ್ಯದಲ್ಲಿ ಯೋಹಾನ್ ಭಕ್ತ ಹೇಳ್ತಾ ಇದ್ದಾನೆ, ಯಾವನಾದರೂ ನಿಮ್ಮ ಸಹೋದರನು ಮರಣಕರವಲ್ಲದಂಥ ಪಾಪ ಮಾಡುವುದನ್ನು ನೀವು ಕಂಡ್ರಪ್ಪ ಅಂದ್ರೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ದೇವರವನಿಗೆ ಬಿಡಿಸ್ತಾನೆ, ದೇವರವನಿಗೆ ಜೀವ ಕೊಡ್ತಾನೆ ಎಂಬುದಾಗಿ ಹೇಳ್ತದೆ. ಒಂದು ವೇಳೆ ಯಾರಾದರೂ ನಿಮ್ಮಲ್ಲಿ ಮರಣಕರವಾದಂಥ ಪಾಪದಲ್ಲಿ ಬಿದ್ದು ಒಂದು ವೇಳೆ ಜೀವಿಸ್ತಾ ಇದ್ರಪ್ಪ ಅಂದ್ರೆ ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ ಎಂಬುದಾಗ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಅಂದರೆ ಮರಣಕರವಾದಂಥ ಪಾಪದಲ್ಲಿ ಬಿದ್ದಂಥವ್ರಿಗೆ ನಾವು ಪ್ರಾರ್ಥನೆ ಮಾಡಬಾರ್ದಂತ, ಮಾಡಿದ್ರೂ ದೇವರು ಏನು ಮಾಡೋಂಗಿಲ್ಲ ಅಂತ, ಕೇಳಲ್ಲ ಅಂತ. ಅಂದರೆ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗಬೇಕು, ಮರಣಕರವಲ್ಲದಂಥ ಪಾಪ ಯಾವುದು, ಮರಣಕರವಂಥ ಪಾಪ ಯಾವುದು ಅಂತೇಳಿ ಎರಡರೂ ನಮಗೆ ಏನು ಮಾಡ್ಬೇಕ್ರಿ? ಕ್ಲಿಯರಾಗಿ ಗೊತ್ತಾಗಬೇಕಂತೇಳಿರಿ. ಇದು ಗೊತ್ತಾಗಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ? ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅವಾಗ ಏನಾಗ್ತದಪ್ಪ ಅಂತಂದರೆ, ಕೆಲವೊಂದು ಸಲ ನಾವು ಮರಣಕರವಾದಂಥ ಪಾಪದಲ್ಲಿ ಬಿದ್ದವರಿಗೆ ನಾವು ಪ್ರಾರ್ಥನೆ ಮಾಡಿ 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 ಏನಾಗ್ತೀವಿ ಅಂದ್ರೆ ಸೋತೋಗ್ತೀವಿ ಅಂತ. ಅವು ಕೊನೆಗೆ ನಮಗೆ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ, ನಮಗೆ ಬರುವಂಥ ಅನುಮಾನ ಏನಪ್ಪ ಅಂದರೆ, ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ಲೇನೋ, ಇಲ್ಲಿಗೆ ಬರ್ತೀವಲ್ರಿ ನಾವು, ನೇರವಾಗಿ ಅಲ್ಲಿಗೆ ಬರ್ತೀವಿ. ಅದಕ್ಕೆ ಇಲ್ಲಿ ಭಕ್ತನಾದಂಥ ಯೋಹಾನನು ಹೇಳ್ತಾ ಇದ್ದಾನೆ, ಆತನೇನು ಹೇಳ್ತಾ ಇದ್ದಾನೆ ಅಂದರೆ, ನಿಮ್ಮಲ್ಲಿ ಯಾರಾದರೂ ಸಹೋದರರಾಗಲಿ ಸಹೋದರಿಯಾಗಲಿ ಮರಣಕರವಲ್ಲದಂಥ ಪಾಪದಲ್ಲಿ ಬಿದ್ದರಂದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಮರಣಕರವಾದಂಥ ಪಾಪದಲ್ಲಿ ಅವರು ಒಳ್ಳೆ ಬಿದ್ದಿದ್ರಪ್ಪ ಅಂದರೆ ಅವರಿಗೋಸ್ಕರ ಏನು ಮಾಡಬೇಡ್ರಿ? ಪ್ರಾರ್ಥನೆ ಮಾಡಬೇಡ್ರಿ ಎಂಬುದಾಗಿ ಯೋಹಾನನು ಭಕ್ತನ ಹೇಳುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಮರಣಕರವಾದಂಥ ಪಾಪ ಅಂದರೆ ಯಾವುದು, ಮರಣಕರವಾದಂಥ ಪಾಪ ಅಲ್ಲ ಅಂಥೇಳಿ ಯಾವುದೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ತಿಳ್ಕೊಳ್ಳೋಣ ನಾವು. ಯಾಕಪ್ಪ ಅಂತಂದರೆ ಇದು ಸ್ಪಷ್ಟವಾಗಿ ನಾವು ತಿಳ್ಕೊಂಡೇವಪ್ಪ ಅಂತಂದರೆ, ನಾವು ಮರಣಕರವಾದಂಥ ಪಾಪ ಯಾವುದು, ಮರಣಕರವಲ್ಲಂಥ ಪಾಪ ಯಾವುದಂತೇಳಿ ಸ್ಪಷ್ಟವಾಗಿ ಎರಡರ ವಿಷಯದಲ್ಲಿ ವ್ಯತ್ಯಾಸ ನಾವು ತಿಳ್ಕೊಂಡಪ್ಪ ಅಂದರೆ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಈಸಿ ಆಗ್ತದೆ ಅಂತೇಳಿ. ಒಂದು ವೇಳೆ ಈ ಎರಡರ ವ್ಯತ್ಯಾಸ ನಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನಾವೆಲ್ಲ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರತಿಫಲ ಹೊಂದಲಿಕ್ಕೆ ತುಂಬ ಕಷ್ಟ ಆಗ್ತದೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಯೋಹಾನನು ಮರಣಕರವಲ್ಲದಂಥ ಪಾಪದಲ್ಲಿ ಬಿದ್ದರೆ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಎಂಥವ್ರನ್ನಾದರೂ ಕೂಡ ಆತನ ಕ್ಷಮಿಸ್ತಾನೆ ಅಂತೇಳಿರಿ. ದೇವರು ಎಂಥ ಪಾಪಿಯಾದ್ರೂ ಕೂಡ, ಎಂಥ ದುರ್ಮಾರ್ಗಿ ಆದರೂ ಕೂಡ, ಎಂಥ ದುಷ್ಟನಾದ್ರೂ ಕೂಡ, ಎಂಥ ಒಂದು ಘೋರ ಪಾಪಿ ಆದ್ರೂ ಕೂಡ ದೇವರು ನಾವು ನೋಡ್ತಿದ್ದೇವೆ ಆತನ ಪಾಪಗಳನ್ನು, ಆಕೆಯ ಪಾಪಗಳನ್ನು ದೇವರು ಕ್ಷಮಿಸುವಂಥವನಾಗಿದ್ದಾನೆ ಅಂತೇಳಿ. ಆದರೆ ನಾವು ನೋಡ್ತೇವೆ ದೇವರು ಎಲ್ಲ ಪಾಪಗಳನ್ನು ಆತನ ಕ್ಷಮಿಸ್ತಾನಪ್ಪ ಅಂತಂದರೆ, ಎಲ್ಲ ಪಾಪಗಳನ್ನು ದೇವರು ಕ್ಷಮಿಸುವನಾಗಿದ್ದಾನಪ್ಪ ಅಂತಂದರೆ, ಮತ್ತು ಪಾಪಗಳು ನಾವು ನೋಡ್ತೇವೆ ಪಾಪಕರವಾದಂಥ ಪಾಪವಾಗಿ ಯಾವಾಗ ಮಾರ್ಪಡ್ತೇವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ಮೊಟ್ಟ ಮೊದಲಾಗಿ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 2ನೇ ವಚನ ನಾವು ಓಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಅಲ್ಲಿ ಪೇತ್ರನು ನಾವು ನೋಡ್ತೇವೆ ಅನನೀಯ ಅಂತಕ್ಕಂಥ ವ್ಯಕ್ತಿಗೆ ಒಂದು ಮಾತನ್ನು ಕೇಳ್ತಾನೆ. ಏನು ಕೇಳ್ತಾನಪ್ಪ ಅಂತಂದರೆ, ಅನನೀಯನೇ, ನೀನು ನಿಮ್ಮ ಹೊಲವನ್ನು ಮಾರಿದ್ದು ಇಷ್ಟಕ್ಕೆ ಏನು ಅಂಥೇಳಿ ಅಲ್ಲಿ ಪೇತ್ರನು ಅನನೀಯನಿಗೆ ಕೇಳ್ತಾನೆ. ಕೇಳಿದಂಥ ಸಂದರ್ಭದಲ್ಲಿ ಅನನೀಯನು ಏನು ಹೇಳಬೇಕಾಗಿತ್ತಪ್ಪ ಅಂತಂದರೆ, ಏನು ಮಾಡಿದ್ದಾರೆ ಅದನ್ನು ಹೇಳಬೇಕಾಗಿತ್ತು. ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ಅನನೀಯನು ಪೇತ್ರನು ಕೇಳಿದ ತಕ್ಷಣವೇ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಇಷ್ಟಕ್ಕೆ ನೀವು ಮಾರಿದ್ದೀರಾ ಅಂತೇಳಿ ಕೇಳಿದಾಗ, ಇಷ್ಟಕ್ಕೆ ಮಾರಿದ್ದೀವಿ ಸ್ವಾಮಿ ಅಂತ ಆತನ ಹೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ಆ ಅನನೀಯನು ಪೇತ್ರನ ಎದುರೇ ಆತನ ಏನು ಮಾಡ್ತಾನಂದರೆ ಸತ್ತು ಬೀಳ್ತಾನೆ ಅಂತೇಳಿ. ನಾವು ನೋಡ್ತೇವೆ ಈ ಘಟನೆ ಭಾಳ ವಿಚಿತ್ರವಾಗಿ ನಮಗೆ ಕಾಣಿಸ್ತದೆ. ಕಾರಣ ಏನಪ್ಪ ಅಂತಂದರೆ, ಇದೇ ಪೇತ್ರನು ಯೇಸು ಸ್ವಾಮಿಯನ್ನು 3 ಸಲ ಯಾರೋ ಏನೆಂಬುದಾಗಿ ಸುಳ್ಳು ಹೇಳಿದ್ದಾನೆ ಅಂತೇಳಿ. ವಾಕ್ಯದ ಬೆಳಕಿನಲ್ಲಿ ನಾವು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳೋಣ. ಮರಣಕರವಾದಂಥ ಪಾಪ ಅಂದರೆ ಏನು, ಮರಣಕರವಲ್ಲದಂಥ ಪಾಪ ಅಂದರೆ ಏನೆಂಬುದಾಗಿ ಸ್ವಲ್ಪ ವಾಕ್ಯದ ಬೆಳಕಿನಲ್ಲಿ ನಾವು ನೋಡ್ಕೊಳ್ಳೋಣ. ನಾವು ನೋಡ್ತೇವೆ ಇದೇ ಪೇತ್ರನು ಇದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಂಥ ಸಂದರ್ಭದಲ್ಲಿ 3 ಸಲ ಆತನು ಯಾರೋ
ನನಗೆ ಗೊತ್ತಿಲ್ಲ, ಆತನು ಯಾರೋ ನನಗೆ ಗೊತ್ತಿಲ್ಲ, ಆ ಮನುಷ್ಯನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸಲ ಏನು ಮಾಡ್ತಾನಪ್ಪ ಅಂತಂದರೆ ಪೇತ್ರನು ಸುಳ್ಳು ಹೇಳ್ತಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅದು ಹೇಗೆ 3 ಸಲ ಸುಳ್ಳು ಹೇಳಿದಂಥ ಪೇತ್ರನ ಎದುರುಗಡೆ 1 ಸಲ ಸುಳ್ಳು ಹೇಳಿದಂಥ ಅನನೀಯನು ಯಾವ ರೀತಿಗೆ ಸತ್ತು ಬಿದ್ದನೆ ಎಂಬುದಾಗಿ ದೇವರ ವಾಕ್ಯ ನೋಡುತ್ತ ಸಂದರ್ಭದಲ್ಲಿ ಇಲ್ಲೇ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇಲ್ಲೇ ನಾವು ಮರಣಕರವಾದಂಥ ಪಾಪ ಅಂದರೆ ಏನು, ಮರಣಕರವಾದಂಥ ಅಲ್ಲದಂಥ ಪಾಪ ಅಂದರೆ ಎಂಬುದಾಗಿ ಇಲ್ಲೇ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಂತೇಳಿ ನಾವು ನೋಡ್ತೇವೆ. ಸುಳ್ಳು ಹೇಳಿದಂಥ ಪೇತ್ರನು ಆ ವ್ಯಕ್ತಿ ಕೇಳಿದಾಗ ಸುಳ್ಳು ಹೇಳಿದಂಥ ಪೇತ್ರನ ಎದುರುಗಡೆನೇ ಆ ವ್ಯಕ್ತಿ, ಒಂದು ಸುಳ್ಳು ಹೇಳಿದಂಥ ವ್ಯಕ್ತಿ ಸತ್ತು ಬೀಳ್ತಾನೆ. ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಪೇತ್ರನ ನೋಡ್ತೇವೆ ಯಾವಾಗ ಯೇಸು ಸ್ವಾಮಿಗೆ ಆತನು 3 ಸಲ ಸುಳ್ಳಾಡ್ತಾನೋ ಆ ತಕ್ಷಣ ಏನಾಗ್ತದಪ್ಪ ಅಂತಂದರೆ ಆತನು ಪಶ್ಚಾತ್ತಾಪ ಪಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ತಾನೆ ಆತನು? ಯಾವಾಗ 3ನೇ ಸಾತಿ ಕೋಳಿ ಕೂಗುವುದನ್ನು ಪೇತ್ರನು ಕೇಳ್ತಾನೋ, ಕೇಳಿದ ತಕ್ಷಣ ಏನಾಗ್ತಾನಪ್ಪ ಅಂತಂದರೆ ತಕ್ಷಣವೇ ಆತನು ಏನು ಮಾಡ್ತಾನಪ್ಪ ಅಂತಂದರೆ ಆತನು ಪಶ್ಚಾತ್ತಾಪ ಪಟ್ಟು ಮಾಡಿರುವಂಥ ತಪ್ಪನ್ನು ಆತನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಪೇತ್ರನು ತಕ್ಷಣವೇ ಪಶ್ಚಾತ್ತಾಪ ಪಟ್ಟಿದ್ದರಿಂದ, ತಕ್ಷಣವೇ ತನ್ನ ಪಾಪವನ್ನು ಆತನು ಒಪ್ಪಿಕೊಂಡಿದ್ದರಿಂದ, ತನ್ನ ಪಾಪವನ್ನು ಅರಿಕೆ ಮಾಡಿ ಕಣ್ಣೀರಿನಿಂದ ಆತನು ಬೇಡ್ಕೊಂಡಿದ್ದರಿಂದ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನ ಒಂದು ಮರಣಕರವಲ್ಲದಂಥ ಪಾಪವಾಗಿ ಅದು ಮಾರ್ಪಡುತ್ತಂತೇಳಿರಿ. ಒಂದು ವೇಳೆ ಪೇತ್ರನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟಿದ್ದಿಲ್ಲಪ್ಪ ಅಂತಂದರೆ, ಪೇತ್ರನು ಮಾರು ಮನಸ್ಸು ಒಂದು ವೇಳೆ ಹೊಂದಲಿಲ್ಲಪ್ಪ ಅಂತಂದರೆ, ನಾವು ನೋಡೋದು ಪೇತ್ರನು ಅದೇ ಮನಸ್ಥಿತಿಯನ್ನು ಮುಂದೆ ತೆಗೆದುಕೊಂಡು ಹೋಗಿದ್ದನಪ್ಪ ಅಂದರೆ ಆ ಪಾಪ ಏನಾಗ್ತೈತಪ್ಪ ಅಂತಂದರೆ ಮರಣಕರವಾದಂಥ ಪಾಪವಾಗಿ ಮಾರ್ಪಡ್ತಾ ಇತ್ತು ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಅನನೀಯನ ಕುಟುಂಬದ ವಿಷಯದಲ್ಲಿ ಜರುಗಿದ್ದೇನಪ್ಪ ಅಂತಂದರೆ, ಅಲ್ಲಿ ಪೇತ್ರನು ಅನನೀಯನ ಕೇಳ್ತಾ ಇದ್ದೇನೆ, ನಿಮ್ಮ ಹೊಲವನ್ನು ಮಾರಿದ್ದು ಇಷ್ಟಕ್ಕೆಯೋ ಎಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಅನನೀಯನಿಗೆ ಏನಿತ್ತಪ್ಪ ಅಂದರೆ ಅವಕಾಶ ಇತ್ತು. ಅನನೀಯನಿಗೆ ಏನಿತ್ತು ರೀ? ಪಶ್ಚಾತ್ತಾಪ ಪಡಲಿಕ್ಕೆ, ಸತ್ಯ ಹೇಳಲಿಕ್ಕೆ ಅಲ್ಲಿ ಅನನೀಯನಿಗೆ ಏನಿತ್ತು ರೀ? ಅವಕಾಶ ಇತ್ತು. ಆತನು ತಕ್ಷಣ ಹೇಳ್ಬೋದಾಗಿತ್ತು. ಏನು ಹೇಳ್ಬೋದಾಗಿತ್ತು? ಸ್ವಾಮಿ, ಸ್ವಲ್ಪನ ನಾವು ಬಚ್ಚಿಟ್ಕೊಂಡಿದ್ದೀವಿ ಎಂಬುದಾಗಿ ಆತನು ಹೇಳಬೇಕಾಗಿತ್ತು. ಆದರೆ ಇದ್ದ ಅವಕಾಶವನ್ನು ಆತನು ಏನು ಮಾಡ್ತಾನಂದರೆ ಕಳೆದುಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ಅಲ್ಲಿ ನಾವು ನೋಡ್ತೇವೆ ಯಾವಾಗ ಪೇತ್ರನು ಕೇಳುವಂಥ ಸಂದರ್ಭದಲ್ಲಿ ಅನನೀಯನು ಸುಳ್ಳನ್ನು ಹೇಳ್ತಾನೋ, ನಾವು ನೋಡ್ತೇವೆ ಸತ್ಯವನ್ನು ಯಾವಾಗ ಆತನು ಹೇಳುವುದಿಲ್ಲೋ ತಕ್ಷಣ ಆತನಲ್ಲಿ ಸತ್ತು ಬೀಳ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಾದ ಒಂದು ಕೆಲವೇ ಗಳಿಗೆಯಲ್ಲಿ ನಾವು ನೋಡ್ತೇವೆ ಅಲ್ಲಿರುವಂಥ ಯೌವನಸ್ಥರು ಬಂದು ಅನನೀಯನು ಬಟ್ಟೆಯಲ್ಲಿ ಸುತ್ತಕೊಂಡು ಹೂಣಿಡೋದಕ್ಕೆ ಹೋಗ್ತಾರೋ ತಕ್ಷಣ ಆತನ ಹೆಂಡತಿ ಕೂಡ ಒಳಗಡೆ ಬರ್ತಾಳೆ ಅಂತೇಳಿ. ಒಳಗಡೆ ಬಂದಂಥ ಸಂದರ್ಭದಲ್ಲಿ ಪೇತ್ರನು ಅದೇ ಮಾತನ್ನು, ಅದೇ ಪ್ರಶ್ನೆಯನ್ನು ನಾವು ನೋಡ್ತೇವೆ. ಆ ಹೆಂಡತಿಗೂ ಕೂಡ ಸಪ್ಪೆರಳು ಗುಡ್ಕಕ್ಕೆ ಆತನು ಕೇಳಿದಾಗ ಏನಂತಾಳ್ರಿ ಆಕೆ ಏನಂತಾಳೆ ಅಂದರೆ, ಅಮ್ಮ ಇಷ್ಟಕ್ಕೆ ಹೊಲ ಮಾರಿನಂತಂದರೆ ಆಕೆ ಆದರೂ ಹೇಳಬೇಕಾಗಿತ್ತು. ಆಕೆ ಆದರೂ ಏನಾಗಬೇಕಾಗಿತ್ತು? ಸತ್ಯವನ್ನು ಹೇಳಬೇಕಾಗಿತ್ತು. ಸ್ವಾಮಿ, ಸ್ವಲ್ಪನ ನಾವು ಬಚ್ಚಿಟ್ಕೊಂಡಿದ್ದೆ ಎಂಬುದಾಗಿ ಹೇಳಬೇಕಾಗಿತ್ತು. ಆದರೆ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ಹೆಂಡತಿಯು ಕೂಡ ಗಂಡನಂತೆ ನಾವು ನೋಡ್ತೇವೆ ತಪ್ಪು ಮಾಡಿದ್ದರಿಂದ ಪಶ್ಚಾತ್ತಾಪಕ್ಕೆ ಅವಕಾಶ ಇದ್ದರೂ ಕೂಡ ನಾವು ನೋಡ್ತೇವೆ ಆಕೆ ಅದೇ ಸುಳ್ಳನ್ನು ಹೇಳಿದ ತಕ್ಷಣ ಆಕೆ ಕೂಡ ಏನಾಗ್ತಾಳಲ್ಲಿ ಸತ್ತು ಬಿದ್ದಳು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಸತ್ಯವನ್ನು ತಿಳ್ಕೋಬೇಕು. ನಾವು ಎಷ್ಟೇ ದುರ್ಮಾರ್ಗಿಗಳಾಗಿದ್ದರೂ ಕೂಡ, ನಾವೆಷ್ಟೇ ಪಾಪಿಗಳಾಗಿದ್ದರೂ ಕೂಡ, ದೇವರು ನಮ್ಮ ಪಾಪ ಎಷ್ಟು ಘೋರವಾಗಿದ್ದರೂ ಕೂಡ ನಾವು ನೋಡ್ತೇವೆ ನಮ್ಮ ತಪ್ಪುಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು ದೇವರು ಕ್ಷಮಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಮತ್ತು ಆತನು ಕ್ಷಮಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಆದರೆ ನಾವು ನೋಡ್ತೇವೆ ಯಾವಾಗ ನಮ್ಮ ಪಾಪವನ್ನು ಒಪ್ಪಿಕೊಳ್ಳಲು ನಾವು ತಡ ಮಾಡ್ತೀವೋ, ಯಾವಾಗ ನಾವು ಪಶ್ಚಾತ್ತಾಪ ಪಡಲು ನಾವು ತಡ ಮಾಡ್ತೀವೋ, ಯಾವಾಗ ನಾವು ದೇವರು ಕೊಟ್ಟಂಥ ಅವಕಾಶವನ್ನು ನಾವು ಯಾವಾಗ ನಿರ್ಲಕ್ಷ್ಯ ಮಾಡ್ತೀವೋ ತಕ್ಷಣ ಏನಾಗ್ತದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಆ ಪಾಪ ಏನಾಗ್ತದೆ ಅಂದರೆ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿರುವಂಥ ಆ ಪಾಪ, ಆ ಅವಿಧೇಯತೆ ಅಂತಕ್ಕಂಥದ್ದು ಕಾಲಾವಕಾಶವನ್ನು ಉಪಯೋಗ ಮಾಡಿಕೊಳ್ಳದಿರೋದ್ರಿಂದ ಆ ಪಾಪ ಮರಣಕರವಲ್ಲದಂಥ ಪಾಪ ಏನಾಗ್ತಂದರೆ ದೇವರು ನಮಗೆ ಕ್ಷಮಿಸುವಂಥ ಪಾಪ ಏನಾಗ್ತಂದರೆ ನಾವು ನೋಡ್ತೇವೆ ಮರಣಕರವಾದಂಥ ಪಾಪವಾಗಿ ಮಾರ್ಪಡ್ತದೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಇನ್ನೊಂದು ಸಲ ನಾವು ನೋಡ್ತೇವೆ ನಾಬಾಲನ ಜೀವಿತವನ್ನು ಕೂಡ ನಾವು ನೋಡ್ತೇವೆ. 2ನೇ ಸಮುವೇಲ್ ಪುಸ್ತಕದಲ್ಲಿ ನಾವು ನೋಡ್ತೇವೆ ದಾವೀದನ ಅರಣ್ಯದಲ್ಲಿರ್ತಾನೆ. ಅರಣ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದಾವೀದನ ನಾಬಾಲನ ಹತ್ರ ಜನರನ್ನು ಕಳಿಸ್ತಾನೆ ಸಹಾಯಕ್ಕೋಸ್ಕರಾಗಿ. ಆದರೆ ನಾಬಾಲನ ಏನು ಹೇಳ್ತಾನಪ್ಪ ಅಂತಂದರೆ, ದಾವೀದನ ಯಾರು, ಇಷಯನೋ ಯಾರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂಥೇಳಿ ಆತನ ಕಠೋರವಾಗಿ ಮಾತಾಡ್ತಾನೆ ಬಂದಂಥವ್ರಿಗೆ. ನಾವು ನೋಡ್ತೇವೆ ಆ್ಯಕ್ಚುಲಿ ನಾವು ನೋಡ್ತೇವೆ ನಾಬಾಲನು ದಾವೀದನಿಗೆ ಸಹಾಯ ಮಾಡಬೇಕಾಗಿತ್ತು. ಕಾರಣ ಏನಪ್ಪ ಅಂದರೆ ಈ ನಾಬಾಲನ ಆಸ್ತಿಗೆಲ್ಲ ಏನು ಮಾಡ್ತಾಯಿದ್ರಪ್ಪ ಅಂದರೆ ದಾವೀದನ ಒಂದು ಗುಂಪು ಕಾವಲಾಗಿ ಕಾಯ್ತಾ ಇದ್ದರು. ಹಗಲಿರುಳು ಕಾವಲು ಗೋಡೆ ಅಂತ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ನಾಬಾಲನ ಇಡೀ ಆಸ್ತಿಯನ್ನು ದಾವೀದನ ಟೀಮ್ ಕಾಯ್ತಾ ಇತ್ತು. ಅದಕ್ಕೋಸ್ಕರವಾಗಿ ನಾಬಾಲನ ಆಸ್ತಿಯಲ್ಲಿ ಒಂದು ಕೂಡ ಹಾನಿಯಾಗದಂತೆ, ನಷ್ಟ ಆಗದಂತೆ
ನಾವು ನೋಡ್ತೇವೆ ದಾವೀದನ ಆತನ ಕುಟುಂಬಕ್ಕೆ ಅಷ್ಟೊಂದು ಕ್ಷೇಮಕರವಾಗಿ ನಡ್ಕೊಂಡಾಗ ದಾವೀದನ ಕಷ್ಟ ಕಾಲದಲ್ಲಿ ಅರಣ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದಾವೀದನ ನಾಬಾಲನ ಹತ್ರ ಸಹಾಯಕ್ಕಾಗಿ ಕಳಿಸೋಂಥ ಸಂದರ್ಭದಲ್ಲಿ ನಾಬಾಲನ್ ಏನು ಹೇಳ್ತಾನಪ್ಪ ಅಂತಂದರೆ, ದಾವೀದನ ಯಾರು ನನಗೆ ಗೊತ್ತಿಲ್ಲ, ಅವರ ಅಪ್ಪ ಇಷಯ ಯಾರು ನನಗೆ ಗೊತ್ತಿಲ್ಲ, ಎಲ್ಲಿಂದೋ ಬಂದವ್ರಿಗೆ ನಾನು ನನ್ನಿಂದ ಎಲ್ಲವನ್ನು ನಾನು ಕೊಡಬೇಕಂತೇಳಿ ಕಠೋರವಾಗಿ ಆತನ ಮಾತಾಡ್ತಾನೆ ಅಂತೇಳಿ. ಯಾವಾಗ ಆತನ ಹೆಂಡತಿಯಾಗಿರುವಂಥ ಅಬಿಗೈಲ್ ಈ ಮಾತನ್ನು ಕೇಳ್ತಾಳೋ ತಕ್ಷಣ ಏನು ಮಾಡ್ತಾಳಪ್ಪ ಅಂತಂದರೆ, ಗಂಡನಿಗೆ ಗೊತ್ತಾಗದಾಗೆ ಕತ್ತೆಗೆ ತಡಿಯನ್ನು ಹಾಕಿಸಿ 200 ರೊಟ್ಟಿಗಳನ್ನು ನಾವು ನೋಡ್ತೇವೆ, ದ್ರಾಕ್ಷರಸವನ್ನು 100 ಗೊಂಚಲು ಒಂದು ದ್ರಾಕ್ಷ ಗೊಲ್ಲೆಯನ್ನು ಮತ್ತು 5 ಕುರಿಗಳ ಮಾಂಸವನ್ನು ನಾವು ನೋಡ್ತೇವೆ ಸಿದ್ಧಪಡಿಸ್ಕೊಂಡು ನಾವು ನೋಡ್ತೇವೆ. ಈ ಅಬಿಗೈಲಳು ಏನು ಮಾಡ್ತಾಳಪ್ಪ ಅಂತಂದರೆ, ದಾವೀದನ ಹುಡುಕ್ಲಿಕ್ಕೆ ಅರಣ್ಯದಲ್ಲಿ ಹೋಗ್ತಾಳೆ. ನಾವು ನೋಡ್ತೇವೆ ದಾವೀದನ ಕತ್ತೆಯನ್ನು ತೆಗೆದುಕೊಂಡು ಸೈನ್ಯವನ್ನು ತೆಗೆದುಕೊಂಡು ನಾಬಾಲನಲ್ಲಿ ಒಬ್ಬರು ಕೂಡ ಇವತ್ತು ಉಳಿಬಾರ್ದು ಅಂತೇಳಿ ಆತನು ಬರುವಂಥ ಸಂದರ್ಭದಲ್ಲಿ ಅಬಿಗೈಲಳು ಏನು ಮಾಡ್ತಾಳಪ್ಪ ಅಂತಂದರೆ, ದಾವೀದನಿಗೆ ಎದುರೋಗಿ ಏನು ಮಾಡ್ತಾಳಪ್ಪ ಅಂತಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಅಂತೇಳಿ. ಯಾವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ದಾವೀದನಿಗೆ ಹೇಳ್ತಾಳೆ, ಸ್ವಾಮಿ ನಮ್ಮನ್ನು ಕ್ಷಮಿಸು, ಆತನ ಹೆಸರೇ ನಾಬಾಲನು, ಹೆಸರಿಗೆ ತಕ್ಕ ಹಾಗೆ ಆತನು ಮೂಢನಾಗಿದ್ದಾನೆ, ಆತನು ನಾಲಾಯಕಾಗಿದ್ದಾನೆ, ಆತನ ಹೆಸರೇ ನಾಬಾಲ್ ಅಂದರೆ ಆತನ ನಾಲಾಯಕಾಗಿದ್ದಾನೆ, ಆತನ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ದಯವಿಟ್ಟು ಆ ತಪ್ಪು ನನ್ನದೆಂಬುದಾಗಿ ನಾನು ಒಪ್ಕೊಳ್ತೇನೆ, ನನಗೆ ಕ್ಷಮಿಸು ಎಂಬುದಾಗಿ ಅಬಿಗೈಲಳು ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿ ಕೇಳ್ಕೊಂಡಾಗ ದಾವೀದನ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಾನೆ. ದಾವೀದನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಅಬಿಗೈಲಳು ತಂದಂಥ ಕಾಣಿಕೆ ಎಲ್ಲವನ್ನು ಸ್ವೀಕಾರ ಮಾಡಿ ಆತನು ತಿರುಗಿ ತನ್ನ ಒಂದು ಕ್ಯಾಂಪಿಗೆ ಬರ್ತಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ಇದರ ಮಕ್ಕಳೇ, ಅಬಿಗೈಲಳು ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ತಕ್ಷಣ ನಾವು ನೋಡ್ತೇವೆ ಅಲ್ಲಿ ನಾಬಾಲನಿಗೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ 10 ದಿನಗಳ ಸಮಯ ಕೊಡ್ತಾನೆ. ಬಹುಶಃ ಪಶ್ಚಾತ್ತಾಪ ಪಡ್ಬೋದು, ಬಹುಶಃ ಮಾನಸಾಂತರ ಹೊಂದ್ಬೋದು, ಬಹುಶಃ ಅಷ್ಟೊಂದು ದಾವೀದನಿಗೆ ನಿಷ್ಠುರವಾಗಿ ಕಠೋರವಾಗಿ ಆಡಿದಂಥ ಮಾತುಗಳನ್ನು ಆತನು ಒಪ್ಪಿಕೊಳ್ಬೋದು, ಸರಿ ಮಾಡ್ಕೊಳ್ಬೋದು ಎಂದಾಗಿ ದೇವರ 10 ದಿವಸ ಅವಕಾಶ ಕೊಡ್ತಾನೆ. ಆದರೆ 10 ದಿವಸ ಅವಕಾಶವನ್ನು ನಾವು ನೋಡ್ತೇವೆ ನಾಬಾಲನ್ನು ಉಪಯೋಗ ಮಾಡ್ಕೊಳ್ಳೋದಿಲ್ಲ ರೀ. ಆತನ ಒಂದು ದಿವಸ ಏನು ಮಾಡ್ತಾನಂದರೆ ತನ್ನ ಮನೆಯಲ್ಲಿ ದೊಡ್ಡ ಔತಣವನ್ನು ಮಾಡಿಸಿ ಆತನು ದ್ರಾಕ್ಷರಸವನ್ನು ಕುಡಿದು ಆತನು ಮತ್ತನಾಗಿ ಆತನು ಭಾಳಷ್ಟು ಸಂತೋಷ ಪಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೆಹೋವನ ಹಸ್ತವು ಆತನನ್ನು ಬಡಿಯುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 10 ದಿನಗಳಾದ ನಂತರ ನಾವು ನೋಡ್ತೇವೆ ನಾಬಾಲನು ಏನು ಮಾಡಿದನಪ್ಪ ಅಂತಂದರೆ ಆತನು ಸತ್ತು ಬಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರನೇ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ನಾವು ನೋಡ್ತೇವೆ ಅಬಿಗೈಲಳ ಒಂದು ಮನವಿ, ಅಬಿಗೈಲಳ ಒಂದು ಪ್ರಾರ್ಥನೆ, ಅಬಿಗೈಲಳ ಒಂದು ಕಾಣಿಕೆ ಕೇವಲ ತನ್ನ ಗಂಡನಿಗೆ 10 ದಿನಗಳ ಮಾತ್ರ ಜೀವ ಕೊಡ್ತಂತೇಳಿರಿ, 10 ದಿವಸಗಳ ಮಾತ್ರ ಬದುಕುವಂತೆ ಮಾಡ್ತು. ಅದಕ್ಕೋಸ್ಕರ ನನ್ನ ಪ್ರೀತಿ ಇದರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರು ನಮ್ಮನ್ನು ಆತನು ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ ಮಾಡಿದಂಥ ತಪ್ಪುಗಳನ್ನು ಒಪ್ಪಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ಕಾಲಾವಕಾಶವನ್ನು ಕೊಡ್ತಾನಂತೇಳಿ, ದೇವರು ಸಮಯವನ್ನು ಕೊಡ್ತಾನಂತೇಳಿ. ದೇವರು ಸಮಯವನ್ನು ಕೊಟ್ಟಾಗ, ದೇವರು ಕಾಲಾವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಆ ಸಮಯವನ್ನು ಉಪಯೋಗ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ ಇದೇ ಪಾಪಗಳು ಏನಾಗ್ತವ್ರಿ? ಅವಾಗ ಈ ಪಾಪಗಳು ಏನಾಗಿ ಮಾರ್ಪಡ್ತವೆ? ಮರಣಕರವಾದಂಥ ಪಾಪವಾಗಿ ಮಾರ್ಪಡ್ತಾವೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ದಾವೀದನ ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ, ಯುದ್ಧಕ್ಕೆ ಹೋಗಬೇಕಾಗಿರುವಂಥ ದಾವೀದನು ಇಡೀ ಸೈನ್ಯವೆಲ್ಲ ಯುದ್ಧಕ್ಕೆ ಹೋಗ್ತದೆ, ಆದರೆ ತಾನೊಬ್ಬನೇ ಅರಮನೆಯಲ್ಲಿ ಉಳ್ಕೊಳ್ತಾರೆ. ಯಾವಾಗ ತಾನೊಬ್ಬನೇ ಅರಮನೆಯಲ್ಲಿ ಉಳಿದುಕೊಂಡು ಯಾವಾಗ ಆತನು ಸಾಯಂಕಾಲದಲ್ಲಿ ಅರಮನೆ ಮಹಡಿ ಮೇಲೆ ಹೋಗಿ ಆತನು ನೋಡುವಂಥ ಸಂದರ್ಭ ಒಬ್ಬ ಸ್ತ್ರೀ ಸ್ನಾನ ಮಾಡೋದನ್ನು ಆತನ ಕಣ್ಣಿಗೆ ಬೀಳ್ತದೆ. ಯಾವಾಗ ತಕ್ಷಣ ಆ ಸ್ತ್ರೀ ಸ್ನಾನ ಮಾಡೋದನ್ನು ಯಾವಾಗ ನೋಡ್ತಾನೋ ತಕ್ಷಣ ಆಕೆಯನ್ನು ಕಳಿಸಿ ಆಕೆಯನ್ನು ಕರೆದು ಏನು ಮಾಡ್ತಾನಪ್ಪ ಅಂತಂದರೆ ಆಕೆ ಜೊತೆ ಆತನು ಪಾಪ ಮಾಡ್ತಾನೆ. ಪಾಪ ಮಾಡಿದಾಗ ಈ ಪಾಪವನ್ನು ಮುಚ್ಚಿಡ್ಬೇಕಂತೇಳಿ, ಈ ಪಾಪವು ತನ್ನ ಮೇಲೆ ಬರಬಾರ್ದು ಎಂಬುದಾಗಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಯುದ್ಧದಲ್ಲಿರುವಂಥ ಆಕೆ ಗಂಡನಾಗಿರುವಂಥ ಉರಿಯನನ್ನು ಕಳಿಸ್ತಾನೆ. ಕಳಿಸಿದ ಮೇಲೆ ಆತನು ದಾವೀದನ ಏನು ಮಾಡ್ತಾನಪ್ಪ ಅಂತಂದರೆ ಆತನನ್ನು ಸಂಪೂರ್ಣವಾಗಿ ದ್ರಾಕ್ಷರಸ ಕುಡಿದು ಆತನನ್ನು ಮತ್ತನನ್ನಾಗಿ ಮಾಡಿ ಉರಿಯನಿಗೆ ಹೇಳ್ತಾನೆ, ಉರಿಯ ಇವತ್ತು ಯುದ್ಧದಲ್ಲಿ ನೀನು ಭಾಳ ದಣದು ಬಂದಿದ್ಯಾ, ನಿನ್ನ ಮನೆಗೆ ಹೋಗಿ ಆರಾಮ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. ಉರಿಯನಿಗೆ ಹೇಳಿದ್ರು ಕೂಡ ಉರಿಯನ್ ಏನು ಮಾಡ್ತಾನೆ ಅಂದರೆ ಇವತ್ತು ಜೀವಸ್ವರೂಪ ದೇವರ ಸೈನ್ಯ ಯುದ್ಧರಂಗದಲ್ಲಿದೆ. ಇವತ್ತು ಯೋವಾಬನು ಸೈನ್ಯಾಧಿಪತಿ ಅವರೆಲ್ಲರೂ ರಣಭೂಮಿಯಲ್ಲಿದ್ದರೆ, ಯುದ್ಧ ಭೂಮಿಯಲ್ಲಿದ್ದರೆ, ನಾನು ಹೋಗಿ ನನ್ನ ಮನೆಯಲ್ಲಿ ಹೆಂಡತಿ ಜೊತೆ ಹೇಗೆ ಮಲ್ಕೊಳ್ಳಲಿ ಅಂಥೇಳಿ ಆತನ ಏನು ಮಾಡ್ತಾನಂದರೆ ಅದೇ ರಾಜಮನೆತನದ ಒಂದು ಆವರಣದಲ್ಲಿ ಆತನು ರಾತ್ರಿ ಮಲ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ನೋಡ್ತೇವೆ ದಾವೀದನಿಗೆ ಗೊತ್ತಾಗ್ತದೋ ಉರಿಯನು ಮನೆಗೆ ಹೋಗಲಿಲ್ಲ, ಆತನ ಹೆಂಡತಿ ಜೊತೆ ರಾತ್ರಿ ಕಳೆಯಲಿ ಎಂಬುದಾಗಿ ದಾವೀದನಿಗೆ ಗೊತ್ತಾಗ್ತದೋ ದಾವೀದನ ಇನ್ನೊಂದು ಪಾಪವನ್ನು ಮಾಡ್ತಾನೆ. ಹೇಗಾದರೂ ಮಾಡಿ ಉರಿಯನನ್ನು ಸಾಯಿಸ್ಬೇಕಂತೇಳಿ ಆ ಉರಿಯನ ಕೈಯಲ್ಲೇ ಏನು ಮಾಡ್ತಾನಂದರೆ ಒಂದು ಚೀಟಿಯನ್ನು ಬರೆದು ನಾವು ನೋಡ್ತೇವೆ ಆ ಉರಿಯನ ಕೈಯಲ್ಲಿ ಕೊಟ್ಟು ಇದು ಯೋಬನ ಕೈಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಈ ಚೀಟಿ ತೆಗೆದುಕೊಂಡು ಯುದ್ಧ ಭೂಮಿಗೆ ಉರಿಯನ್ ಹೋಗ್ತಾನೆ. ಉರಿಯನ್ ಹೋದಂಥ ಸಂದರ್ಭದಲ್ಲಿ
ಆ ಯೋವನ ಕೈಯಲ್ಲಿ ಚೀಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಚೀಟಿಯಲ್ಲಿ ಏನಿರ್ತದೆ ಅಂದರೆ, ಆ ಚೀಟಿಯಲ್ಲಿ ದಾವೀದನು ಬರೆದಿರ್ತಾನೆ, ಯುದ್ಧ ಎಲ್ಲಿ ಭಯಂಕರವಾಗಿದೆಯೋ, ಯುದ್ಧ ಎಲ್ಲಿ ಭೀಕರವಾಗಿದೆಯೋ, ಬಾಣಗಳು ಹೆಚ್ಚು ಎಲ್ಲಿ ಬೀಳ್ತಾ ಇವೆಯೋ, ಸೈನಿಕರು ಎಲ್ಲಿ ಹೆಚ್ಚು ಸಾಯ್ತಾಯಿದ್ರು, ಅಲ್ಲಿ ಉರಿಯನನ್ನು ಫ್ರಂಟ್ ಲೈನಲ್ಲಿ ನಿಲ್ಲಿಸು ಎಂಬುದಾಗಿ ಬರೆದಿರ್ತಾನೆ ದಾವೀದನು. ನಾವು ನೋಡ್ತೇವೆ ಯೋವಾಬನು ದಾವೀದನು ಬರೆದದ್ದನ್ನು ನೋಡಿ ಉರಿಯನನ್ನು ಫ್ರಂಟ್ ಲೈನಲ್ಲಿ ಯುದ್ಧ ಭೀಕರವಂಥ ಸ್ಥಳದಲ್ಲಿ ಮುಂದೆ ಲೈನಲ್ಲಿ ಯಾವಾಗ ನಿಂದಿರ್ತಾನೋ ನಾವು ನೋಡ್ತೇವೆ, ತಕ್ಷಣ ಆತನಿಗೆ ಬಾಣ ಬಂದು ಬಡಿದು ಉರಿಯನೋ ಅಲ್ಲಿ ಸತ್ತು ಹೋಗ್ತಾನೆ ಅಂತೇಳಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಾವು ನೋಡ್ತೇವೆ ದಾವೀದನಿಗೆ ಅವಕಾಶ ಕೊಡ್ತಾನೆ. ದಾವೀದನು ಮಾಡಿದಂಥ ಒಂದು ಪಾಪ ಮುಚ್ಚಿಡಲಿಕ್ಕೆ ಇನ್ನೊಂದು ಪಾಪ ಮಾಡ್ತಾನೆ. ಮೊದಲು ಆತನು ವ್ಯಭಿಚಾರವನ್ನು ಮಾಡ್ತಾನೆ, ಅದರ ನಂತರ ವ್ಯಭಿಚಾರವನ್ನು ಮುಚ್ಚಿ ಹಾಕೋದಕ್ಕೋಸ್ಕರಾಗಿ ಏನು ಮಾಡ್ತಾನಪ್ಪ ಅಂತಂದರೆ ಕೊಲೆಗಾರನು ಕೂಡ ಆಗ್ತಾನೆ, ಕೊಲೆ ಕೂಡ ಮಾಡಿಸ್ತಾನೆ ಅಂತೇಳಿ. ಯಾವಾಗ ನಾವು ನೋಡ್ತೇವೆ ದಾವೀದನಿಗೆ ಇಷ್ಟ, ದೇವರಿಗೆ ಇಷ್ಟಾನುಸರುವಂಥ ಈ ಮನುಷ್ಯನು, ದೇವರಿಗೆ ಭಾಳ ಪ್ರಿಯವಾಗಿರುವಂಥ ಈ ಮನುಷ್ಯನು, ಯಾವಾಗ ಅನೇಕ ಕೀರ್ತನೆಗಳು ಬರೆದಂಥ ಈ ವ್ಯಕ್ತಿ, ದೇವರ ಆತ್ಮವನ್ನು ಹೊಂದಿದಂಥ ಈ ವ್ಯಕ್ತಿ, ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟಂಥ ಈ ವ್ಯಕ್ತಿ, ಎಲ್ಲ ಸರ್ವ ಸಂಪೂರ್ಣವಾಗಿರುವಂಥ ಈ ವ್ಯಕ್ತಿ, ನಾವು ನೋಡ್ತೇವೆ ಇದ್ದಕ್ಕಿದ್ದಾಗೆ ಆತನು ದೇವರ ಸನ್ನಿಧಿಯಿಂದ ಆತನು ಎಷ್ಟೋ ದೂರ ಆಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನು ಸಂಪೂರ್ಣವಾಗಿ ದೂರ ಹೋಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದಾವೀದನು ಮಾಡಿರುವಂಥ ತಪ್ಪು ಆತನ ಎಷ್ಟೇ ಮರೆ ಮಾಡಬೇಕೆಂಬುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ನೋಡ್ತೇವೆ ದೇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾತನ ಪ್ರವಾದಿಯನ್ನು ದಾವೀದನ ಹತ್ರ ಕಳಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾವಾಗ ನಾತನ ಪ್ರವಾದಿಯನ್ನು ನಾವು ನೋಡ್ತೇವೆ, ದೇವರು ದಾವೀದನ ಹತ್ರ ಕಳಿಸಿ ನಾತನ ಪ್ರವಾದಿ ಯಾವಾಗ ಆ ತಪ್ಪು ಮಾಡಿದಂಥ ವ್ಯಕ್ತಿ ನೀನೇ, ಆ ಪಾಪ ಮಾಡಿದಂಥ ವ್ಯಕ್ತಿ ನೀನೇ ಎಂಬುದಾಗಿ ನಾತನ ಪ್ರವಾದಿ ಹೇಳ್ತಾನೋ, ಹೇಳಿದ ತಕ್ಷಣ ಏನು ಮಾಡ್ತಾನಪ್ಪ ಅಂತಂದರೆ ದಾವೀದನ ಏನು ಮಾಡ್ತಾನೆ, ತಕ್ಷಣ ತನ್ನ ಪಾಪವನ್ನು ಏನು ಮಾಡ್ತಾನೆ ಅಂದರೆ ಒಪ್ಪಿಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ತನ್ನ ತಪ್ಪನ್ನು, ತನ್ನ ಪಾಪವನ್ನು, ತನ್ನ ಮಾಡಿರುವಂಥ ಎಲ್ಲ ಅಕ್ರಮಗಳನ್ನು ತಕ್ಷಣವಾಗಿ ದಾವೀದನ ಏನು ಮಾಡ್ತಾನಪ್ಪ ಅಂದರೆ ನಾತನ ಪ್ರವಾದಿ ಬಂದು ಹೇಳಿದ ತಕ್ಷಣವೇ ಆತನ ಒಪ್ಕೊಳ್ತಾನೆ ಅಂತೇಳಿ. ಯಾವಾಗ ದಾವೀದನು ತಾನು ಮಾಡಿರುವಂಥ ಅಕ್ರಮಗಳು, ದಾವೀದನು ತಾನು ಮಾಡಿರುವಂಥ ಅತಿಶಯವನ್ನು ಎಲ್ಲವನ್ನ ಆತನು ಒಪ್ಪಿಕೊಳ್ತಾನೋ ತಕ್ಷಣ ದೇವರು ಏನು ಮಾಡ್ತಾನಪ್ಪ ಅಂದರೆ ಆತನಿಗೆ ಕ್ಷಮಾಪಣೆಯನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ಆತನಿಗೆ ಕ್ಷಮಾಪಣೆಯನ್ನು ಕೊಟ್ಟು ಎಂಥ ಕೃಪೆ ಆತನ ಕೊಡ್ತಾನಪ್ಪ ಅಂತಂದರೆ ತಿರುಗಿ ಆತನಿಗೆ ಸಿಂಹಾಸನ ಕೊಡ್ತಾನೆ, ತಿರುಗಿ ಆತನಿಗೆ ರಾಜ್ಯವನ್ನು ಕೊಡ್ತಾನೆ, ತಿರುಗಿ ಆತನಿಗೆ ಏನು ಮಾಡ್ತಾನೆ ಅಂದರೆ ವಾಗ್ದಾನ ಮಾಡ್ತಾನೆ, ನಿನ್ನ ತರುವಾಯ ನಿನ್ನ ಸಂತಾನದಲ್ಲಿ ಯಾರೊಬ್ಬರನ್ನಾದರೂ ಕೂಡ ನಾನು ರಾಜನನ್ನಾಗಿ ಮಾಡ್ತೇನೆ ಅಂತೇಳಿ. ದೇವರು ಏನು ಮಾಡ್ತಾನೆ ಅಂದರೆ ದಾವೀದನಿಗೆ ಏನಂದರೆ ಕೃಪೆ ಮೇಲೆ ಕೃಪೆ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವ್ಯಭಿಚಾರ ಮಾಡಿದಂಥ ಒಬ್ಬ ವ್ಯಕ್ತಿಗೆ, ಕೊಲೆ ಮಾಡಿದಂಥ ವ್ಯಕ್ತಿಗೆ ಅದು ಹೇಗೆ ಆತನು ಕೃಪೆ ಹೊಂದ್ಕೊಂಡನು ತಿರುಗಿ ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಯಾವುದೂ ತಪ್ಪು ಮಾಡದಿರುವಂಥ ಒಬ್ಬ ನಾಬಾಲನು ಕೇವಲ ನಾವು ಪಶ್ಚಾತ್ತಾಪ ಪಡೆದಿರೋದ್ರಿಂದ ನಾವು ನೋಡ್ತೇವೆ ಆತನು ತಕ್ಷಣ ಏನು ಮಾಡ್ದನಪ್ಪ ಅಂದರೆ ಅಲ್ಲಿ ಸತ್ತು ಹೋದನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಇವತ್ತಿನ ನಮ್ಮ ಅಂಶ ಏನಪ್ಪ ಅಂತಂದರೆ, ಇವತ್ತಿನ ನಮ್ಮ ಪ್ರಾರ್ಥನೆ ಅಂಶ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಪ್ರಾರ್ಥನೆ ಮಾಡಲಿಕ್ಕೋಸ್ಕರಾಗಿ ನಾವು ಬಂದಿದ್ದೀವಿ, ಪ್ರಾರ್ಥನೆ ನಾವೆಲ್ಲರೂ ಮಾಡಬೇಕೆಂಬುದಾಗಿ ನಾವು ಬಂದಿದ್ದೀವಿ. ಆದರೆ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಬಂದಂಥ ನಮಗೆ ಯೋಹಾನನ ಭಕ್ತನು ಒಂದು ಸಲಹೆ ಕೊಡ್ತಾ ಇದ್ದೇನೆ. ಏನು ಸಲಹೆ ಕೊಡ್ತಾ ಇದ್ದೇನಪ್ಪ ಅಂತಂದರೆ, ಯಾವನಾದರೂ ನಿಮ್ಮಲ್ಲಿರುವಂಥ ಸಹೋದರಿ ಆಗಲಿ ಸಹೋದರ ಆಗಲಿ, ನೀವು ಪ್ರಾರ್ಥನೆ ಅವರಿಗೋಸ್ಕರಾಗಿ ಮಾಡಬೇಕಪ್ಪ ಅಂತಂದರೆ ಮರಣಕರವಲ್ಲದಂಥ ಪಾಪದಲ್ಲಿ ಬಿದ್ದಿರಪ್ಪ ಅಂದರೆ ಅವ್ರಿಗೆ ಪ್ರಾರ್ಥನೆ ಮಾಡಿರಿ. ಮರಣಕರವಲ್ಲದಂಥ ಪಾಪದಲ್ಲಿ ಇದ್ದರಂದ್ರೆ ಅವರಿಗೋಸ್ಕರಾಗಿ ಪ್ರಾರ್ಥನೆ ಮಾಡಿರಿ. ಆದರೆ ಮರಣಕರವಾದಂಥ ಪಾಪದಲ್ಲಿ ಒಂದು ವೇಳೆ ಬಿದ್ದವರಿಗೋಸ್ಕರಾಗಿ ನಾವು ಪ್ರಾರ್ಥನೆ ಮಾಡಿದೀವಿ ಅಂತೇಳಿರಿ, ಆ ಪ್ರಾರ್ಥನೆ ಏನಂಗಿಲ್ಲ ರೀ, ದೇವ್ರು ಕೇಳಂಗಿಲ್ಲ ಅಂತೇಳಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅನನೀಯ ಮತ್ತು ಸಫರಿ ಇಬ್ಬರು ಕೂಡ ಸುಳ್ಳು ಹೇಳಿದಂಥ ಪೇತ್ರನೇ ಅಲ್ಲಿ ವ್ಯಕ್ತಿ ಇದ್ದಾನೆ, ಆದರೆ ಆತನ ಎದುರುಗಡೆ ಅವರಿಗೆ ಏನಾಗಲಿಲ್ಲ, ನಿಲ್ಲಲಿಕ್ಕೆ ಆಗಲಿಲ್ಲ. ಕಾರಣ ಏನು ರೀ? ಇವ್ರನ್ನೂ ಸುಳ್ಳು ಹೇಳಿದರೆ ಪೇತ್ರನು ಕೂಡ ಸುಳ್ಳು ಹೇಳಿದ್ದಾನೆ. ಅರ್ಥ ಆಗ್ಲತ್ತದ್ರಿ? ಪೇತ್ರನು ಕೂಡ ಸುಳ್ಳು ಹೇಳಿದ್ದಾನೆ, ಇವ್ರನ್ನೂ ಕೂಡ ಸುಳ್ಳು ಹೇಳಿದ್ದಾರೆ. ಆದರೆ ಪೇತ್ರನಿಗೆ ಕೃಪೆ ಸಿಕ್ಕದ, ಆದರೆ ಇವರಿಬ್ಬರಿಗೆ ಏನು ಸಿಕ್ಕಿಲ್ಲ? ಕೃಪೆ. ಪೇತ್ರನಿಗೆ ಯಾಕೆ ಕೃಪೆ ಸಿಕ್ಕಿತಪ್ಪ ಅಂದರೆ ತಕ್ಷಣ ಏನು ಮಾಡ್ದನಪ್ಪ ಅಂತಂದರೆ ಆತನು ಪಶ್ಚಾತ್ತಾಪ ಪಟ್ಟನಂತೇಳಿ. ಅದು ಮರಣಕರವಲ್ಲದಂಥ ಪಾಪದಲ್ಲಿ ಅದು ಮಾರ್ಪಡ್ತು ಅಂತೇಳಿ. ಅದು ದೇವರು ಕ್ಷಮಿಸುವಂಥ ಪಾಪದಲ್ಲಿ ಅದೇನಾಯಿತು, ಮಾರ್ಪಡ್ತು. ಆದರೆ ಇವರಿಬ್ಬರು ಏನು ಮಾಡಿದ್ರಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅವರಲ್ಲಿ ಪಶ್ಚಾತ್ತಾಪ ಪಡೋದಕ್ಕಾಗಲಿ ಅಥವಾ ಸತ್ಯವನ್ನು ಹೇಳೋದಕ್ಕಾಗಲಿ ಸಮಯ ಇದ್ರೂ ಕೂಡ ಏನು ಮಾಡಿಲ್ಲ, ಅವರು ಸತ್ಯ ಹೇಳಿಲ್ಲ. ಅವರು ಸತ್ಯ ಹೇಳಲಿಕ್ಕೆ ಅವಕಾಶ ಇದ್ದರೂ ಕೂಡ ಸತ್ಯ ಹೇಳಿಲ್ಲ, ಸತ್ಯ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಇದ್ದರೂ ಕೂಡ ಅವ್ರು ಏನು ಮಾಡಲಿಲ್ಲ, ಒಪ್ಪಿಕೊಳ್ಳಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿ ನೋಡ್ತೀವಿ, ಸೌಲನನ್ನು ಕೂಡ ನಾವು ನೋಡ್ತೇವೆ. ಸೌಲನ ಒಂದು ಬದುಕು ಹೆಂಗೆ ರೀತಿಗಿತ್ತಂದರೆ ನಾವು ನೋಡ್ತೇವೆ, ದಾವೀದನನ್ನು ಸಾಯಿಸಬೇಕಂತೇಳಿ ಆತನ ಏನು ಮಾಡ್ತಾನೆ ಅಂದರೆ ತನ್ನ ಸೈನಿಕರನ್ನು ಕರೆದುಕೊಂಡು ಜಿಪ್ ಅಂತಕ್ಕಂಥ ಅರಣ್ಯದಲ್ಲಿ ಸೌಲನ ಏನು ಮಾಡ್ತಾನಂದರೆ ದಾವೀದನಿಗೆ ಬೆನ್ನತ್ತಾನೆ. ಅಂಥ ಸಂದರ್ಭದಲ್ಲಿ ರಾತ್ರಿ ಆಗ್ತದೆ,
ಒಂದು ಬೆಟ್ಟದ ಮೇಲೆ ದಾವೀದನಿರ್ತಾನೆ, ಒಂದು ಬೆಟ್ಟದ ಮೇಲೆ ಸೌಲನು ಸೈನಿಕರಿರ್ತಾರೆ. ಆದರೆ ನಾವು ನೋಡ್ತೇವೆ ಯಾವಾಗ ಜಿಪ್ ಅಂತಕ್ಕಂಥ ಅರಣ್ಯದಲ್ಲಿ ಆ ಮಧ್ಯರಾತ್ರಿಯಲ್ಲಿ ದೇವರು ಸೌಲನಿಗೆ ಗಾಢವಾದಂಥ ನಿದ್ರೆಯನ್ನು ಬರಮಾಡ್ತಾನಂತ. ಅಂಥ ಸಂದರ್ಭದಲ್ಲಿ ದಾವೀದನ ಏನು ಮಾಡ್ತಾನಪ್ಪ ಅಂತಂದರೆ, ತಾನು ತನ್ನ ಕತ್ತಿ ಸಮೇತ ಆತನ ಹತ್ರ ಹೋಗಿ ಆತನ ಕತ್ತಿಯನ್ನು, ಆತನ ತಂಬಿಗೆಯನ್ನು, ಆತನ ವಸ್ತ್ರವನ್ನು ಕಡಿದುಕೊಂಡು ಏನು ಮಾಡ್ತಾನೆ ದಾವೀದ ಬಂದು ಏನು ಮಾಡ್ತಾನಪ್ಪ ಅಂದರೆ, ತಾನಿರುವಂಥ ಬೆಟ್ಟದ ಮೇಲೆ ನಿಂತು ಅಬ್ನೇರನಿಗೆ, ಅಂದರೆ ಈ ಸೌಲನಿಗೆ ಬಾಡಿಗಾರ್ಡ್ ಆಗಿರುವಂಥ ಅಬ್ನೇರನೇ ಹೆಸರು ಹೇಳಿ ಕೂಗ್ತಾನಲ್ಲಿ. ಅಬ್ನೇರನೇ ನಿನ್ನ ರಾಜನನ್ನು, ನಿನ್ನ ಯಜಮಾನನನ್ನು, ನೀನು ಇಷ್ಟು ಶೂರನಾದರೂ ಕೂಡ ನೀನು ಕಾಪಾಡಲಾರದೆ ಹೋದಿ. ಅವನ ಕತ್ತಿ ಎಲ್ಲೋಯ್ತು, ಅವನ ವಸ್ತ್ರದ ಚಂಗೆ ಎಲ್ಲೋಯ್ತು, ನೀನು ಏನು ಮಾಡ್ತಾ ಇದ್ದಿ, ನೀನು ಎಂಥ ಸೆಕ್ಯೂರಿಟಿ ಕೊಡ್ತಾ ಇದ್ದಿ, ಆ ರಾಜನಿಗೆ ಹೆಂಗೆ ಕಾವಲು ಕಾಯ್ತಾ ಇದ್ದಿ ಅಂತೇಳಿ ಅಬ್ನೇರನಿಗೆ ಬೈತಾ ಇರ್ತಾನೆ ದಾವೀದನ ಬೆಟ್ಟ ಏರಿ. ಆವಾಗ ಈ ಸೌಲನಿಗೆ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆಯಾಗಿ ತನ್ನ ಕತ್ತಿ ನೋಡ್ಕೊಳ್ತಾನೆ, ತನ್ನ ಅಂಗಿ ನೋಡ್ಕೊತಾನೆ, ಎಲ್ಲ ಕಟ್ ಮಾಡ್ಕೊಂಡು ದಾವೀದ ಹೋಗಿರ್ತಾನೆ. ಅವಾಗ ಏನಾಗ್ತದಪ್ಪ ಅಂತಂದರೆ, ಸೌಲನ್ ಏನು ಮಾಡ್ತಾನಂದರೆ, ದಾವೀದನು ಅಬ್ನೇರನಿಗೆ ಬೈಯೋದು ನೋಡಿ ಈ ಸೌಲನ್ ಬಲ್ ಪಶ್ಚಾತ್ತಾಪ ಬರ್ತದೆ. ಏನು ಪಶ್ಚಾತ್ತಾಪ ಬರ್ತಂದರೆ, ಅವ್ನು ಮಾತಾಡ್ತಾನೆ, ಓ ಮಗನೇ ದಾವೀದನೇ, ಇದು ನಿನ್ನ ಸ್ವರನಾ? ಮಗನೇ, ಇದು ನಿನ್ನ ಧ್ವನಿನಾ? ನಾನು ಮೂರ್ಖನಾಗಿ ಕೆಲಸ ಮಾಡಿದ್ದೇನೆ ಅಂತೇಳಿ ಅಂತಾನೆ. ಅಂದರೆ ದಾವೀದ ಏನು ಮಾಡ್ತಾನಂದರೆ, ಆತನನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆದರೆ ನಾವು ನೋಡ್ತೇವೆ ಸೌಲನ ಜೀವಿತದಲ್ಲಿ ಸೌಲನಿಗೆ ಕ್ಷಮಾಪಣೆ ಅಂತಕ್ಕಂಥ ಸಿಗಂಗಿಲ್ಲ. ಕಾರಣ ಏನು ರೀ? ಅಲ್ಲಿ ಸೌಲನ ಪಶ್ಚಾತ್ತಾಪ ಪಟ್ಟನಲ್ಲ, ಏನಂದನು? ಓ ಮಗನೇ ದಾವೀದನ, ಇದು ನಿನ್ನ ಸ್ವರನಾ, ನೀನಾ ಅಂಥೇಳಿ ಏನು ಪಶ್ಚಾತ್ತಾಪ ಪಟ್ಟನ್ರಿ? ನಾನು ಮೂರ್ಖನಾಗಿ ನಿನ್ನ ವಿಷಯದಲ್ಲಿ ನಾನು ನಡ್ಕೊಂಡೀನಿ ಅಂತೇಳಿ ಅಂದನಲ್ಲ, ಬೈಬಲ್ನ ಹಂಗೆ ಬರೋದಲ್ಲ. ಅಂದಮೇಲೆ ದಾವೀದ ಕ್ಷಮಿಸಿ ಏನು ಮಾಡ್ದಂದ್ರೆ, ಬಿಟ್ಟು ತಾನು ತನ್ನ ಗುಹೆಗೆ ಹೋಗ್ತಾನೆ. ಆದರೆ ಈತನ ಏನು ಮಾಡ್ತಾನೆ ಗೊತ್ತದ್ರಿ? ಈತನು ಅವಾಗ ಒಪ್ಕೋತಾನ, ಅವಾಗ ವಾಪಸ್ ಹೋಗ್ತಾನೆ, ಮತ್ತೆ ತಿರುಗಿ ಏನು ಮಾಡ್ತಾನಂದರೆ ಆತನನ್ನು ಬೆನ್ನತ್ತಿ ಆತನಿಗೆ ಯಾವಾಗ ಹೊಡಿಬೇಕಂತೇಳಿ ಮತ್ತೆ ಪ್ರಯತ್ನ ಮಾಡ್ತಾನೆ. ಅಂದರೆ ಸೌಲನಲ್ಲಿ ನಿಜವಾದಂಥ ಮಾರು ಮನಸ್ಸು, ಸೌಲನಲ್ಲಿ ನಿಶ್ಚಯವಾಗಿ ಒಪ್ಪಿಕೊಳ್ಳುವಂಥ ಮನಸ್ಸಿರಂಗಿಲ್ಲ. ಈ ಸೌಲನ ಮೇಲೆ ಎಂಥ ಮನಸ್ಸು ಇರ್ತದಪ್ಪ ಅಂತಂದರೆ, ಅವಕಾಶ ಸಿಕ್ಕತ್ತಪ್ಪ ಅಂತಂದ್ರೆ ಹೊಡೆದು ಬಿಡ್ತಾನೆ. ಈ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತಾನಪ್ಪ ಅಂದರೆ, ಅದು ತನ್ನ ಕೈ ಮೀರಿ ಹೋಯ್ತಪ್ಪ ಅಂದ್ರೆ ಅವ ಏನು ಮಾಡ್ತಾನಪ್ಪ ಅಂತಂದರೆ, ಅದು ತನ್ನಿಂದ ಹೊಡಿಲಿಕ್ಕೂ ಆಗಲ್ಲ, ಮಾಡ್ಲಿಕ್ಕಾಗಲ್ಲ ಅಂದ್ರೆ ದೂರ ಇತ್ತಂದ್ರೆ ಏನು ಮಾಡ್ತಾನಂದರೆ ಪಶ್ಚಾತ್ತಾಪದ ಆ್ಯಕ್ಟಿಂಗ್ ಮಾಡ್ತಾನೆ ಅಷ್ಟೇ. ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಈ ಸೌಲನಲ್ಲಿ ನಿಜವಾದಂಥ ಪಶ್ಚಾತ್ತಾಪದ ಮನಸ್ಸಿಲ್ಲದಿರೋದನ್ನ ದೇವರು ಇನ್ನೊಂದು ಅವಕಾಶವನ್ನು ಕೊಡ್ತಾನೆ. ನಾವು ನೋಡ್ತೇವೆ ದೇವರು ಆತನಿಗೆ ಏನು ಮಾಡ್ತಾನಂದರೆ, ಕತ್ತೆಯಿಂದ ಹೋಗುವಂಥ ಆತನನ್ನು ಹಿಡಿದು ಕರೆದು ಸಮುವೇಲನ ಮೂಲಕ ಅಭಿಷೇಕ ಮಾಡಿ, ನಾವು ನೋಡ್ತೇವೆ ಇಸ್ರಾಯೇಲರ ಮೇಲೆ ರಾಜನನ್ನಾಗಿ ಮಾಡಿ, ನಾವು ನೋಡ್ತೇವೆ ಅಮಾಲೇಕ್ಯರನ್ನು ಸಂಹಾರ ಮಾಡಿ ಎಂಬುದಾಗಿ ದೇವರ ಆತನಿಗೆ ಹೇಳಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ರೀ? ಆತನು ಏನು ಮಾಡ್ತಾನೆ? ಯಾವುದನ್ನು ಉಳಿಸ್ಬೇಡ ಅಂತ ಹೇಳಿದಾಗ ಏನು ಮಾಡ್ತಾನೆ ರೀ? ಎಲ್ಲವನ್ನೇ ಏನು ಮಾಡ್ತಾನೆ? ಸಾಯಿಸ್ತಾನೆ. ಆದರೆ ಮೇಲ್ತರೋದವುಗಳನ್ನು, ಕೊಬ್ಬಿದವುಗಳನ್ನು ಏನು ಮಾಡ್ತಾನೆ ರೀ? ಉಳಿಸ್ಕೊಂಡು ತೊಗೊಂಡು ಬರ್ತಾನೆ. ಉಳಿಸ್ಕೊಂಡು ತೊಗೊಂಡು ಬಂದಾಗ ಸಮಯಲ್ಲ ಬರ್ತಾನೆ. ಸಮಯಲ್ಲಿ ಬಂದು ಒಂದು ಮಾತು ಕೇಳ್ತಾನೆ, ಏನಪ್ಪ ದೇವ್ರ ಹೇಳಿ ಕೆಲಸ ಮಾಡಿ ಬಂದೇನಪ್ಪ ಅಂತ ಕೇಳ್ತಾನೆ. ಆವಾಗ ದೇವ್ರು ಏನು ಹೇಳಲ್ಲ, ಎಲ್ಲ ಮಾಡಿ ಬಂದೀನಿ ಅಂತ ಹೇಳ್ತಾನೆ. ಮತ್ತು ಇಲ್ಲಿ ಏನೋ ಸ್ವರ ಕೇಳತ್ತವಲ್ಲ, ಏನೋ ಕುರಿಗಳ ಶಬ್ದ ಕೇಳತ್ತಲ್ಲ ಅಂತಾನೆ ಸಮಯಲ್ಲ. ಅವಾಗ ಏನಂತಾನೆ? ಅವು ನಾ ದೇವ್ರಿಗೆ ಒಳ್ಳೆ ಏನು ಮಾಡೀನಿ ಬಲಿ ಇರಿಸ್ಲಕ್ಕ ಅಂದ್ರೆ ದೇವ್ರ ಮಾತು ಕೇಳ್ದಂಗೆ ರೀ, ಪಶ್ಚಾತ್ತಾಪ ಪಟ್ಟಂಗೆ ನಾವು ನೋಡ್ತೇವೆ. ನನ್ನ ಪ್ರೀತಿ ಇದ್ರ ಮಕ್ಕಳೇ, ಈ ಒಂದು ಸೌಲನಿಗೆ ಗೊತ್ತು, ನಾನು ದೇವ್ರ ಆಜ್ಞೆ ಮೀರಿದ್ದೀನಿ, ದೇವ್ರ ಮಾತು ಮೀರಿದ್ದೀನಿ, ದೇವ್ರ ಮಾತು ನಾನು ತಳ್ಳಿ ಹಾಕಿದ್ದೀನಿ, ದೇವ್ರ ಮಾತು ಅಲಕ್ಷ್ಯ ಮಾಡಿದ್ದೀನಿ ಅಂತೇಳಿ ಈ ಸೌಲನಿಗೆ ಗೊತ್ತು. ಆದರೆ ಸಮುವೇಲ್ ಬಂದು ಈ ಮಾತು ಕೇಟಮ್ನೆ ಅವನಿಗೆ ಸಮಯ ಇತ್ತು, ಅವಕಾಶ ಇತ್ತು, ಆತನ ಪಶ್ಚಾತ್ತಾಪ ಪಡಬೇಕಲ್ಲ. ಆದರೆ ಪಶ್ಚಾತ್ತಾಪ ಪಡಂಗಿಲ್ಲ. ಸಮುವೇಲ್ ಹೇಳಿದ ತಕ್ಷಣ ಒಪ್ಪಿಗೆ ಸಮುವೇಲನೇ ದೀರ್ಘದರ್ಶಿಯೇ, ಪ್ರವಾದಿಯೇ, ನನ್ನ ಹಿತಚಿಂತಕನೇ, ನನ್ನ ಮಾರ್ಗದರ್ಶಕನೇ, ನನ್ನ ಗೈಡ್ ಮಾಡುವಂಥವನೇ, ಓ ನಾನು ತಪ್ಪು ಮಾಡಿದ್ದೀನಿ ಅಪ್ಪ, ನಾನು ತಪ್ಪು ಮಾಡಿದ್ದೀನಿ, ನಾನು ದೇವ್ರ ಮಾತನ್ನು ಮೀರಿದ್ದೀನಿ, ದೇವರ ಆಜ್ಞೆಯನ್ನು ಮುರಿದಿದ್ದೀನಿ, ನನ್ನನ್ನು ಕ್ಷಮಿಸು ಅಂಥೇಳಿ ಈ ಸೌಲ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಬೇಕಾಗಿತ್ತಲ್ಲ. ಆದರೆ ಸಮುವೇಲ್ ಮಾತಾಡ್ತಾ ಇದ್ರೂ ಕೂಡ, ಅವಕಾಶ ಇದ್ರೂ ಕೂಡ ತನ್ನ ಮನಸ್ಸನ್ನು ಏನು ಮಾಡ್ತಾನಪ್ಪ ಅಂದರೆ ಕಠೋರ ಮಾಡ್ಕೋತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದ್ರು ಮಕ್ಕಳೇ, ಸೌಲನಿಗೆ ದೇವರೇ ರಾಜ ಮಾಡಿದ್ರು ಕೂಡ
ಸೌಲನಿಗೆ ದೇವರ ಮೂಲಕವಾಗಿ ಅಭಿಷೇಕ ಇದ್ದರೂ ಕೂಡ ನಾವು ನೋಡ್ತೇವೆ ಸೌಲನಲ್ಲಿ ನಿಜವಾದಂಥ ಪಶ್ಚಾತ್ತಾಪ ಇಲ್ಲದೇ ಇರೋದ್ರಿಂದ, ದೇವರ ಎದುರುಗಡೆ ಆತನ ಹೃದಯವು ಸರಿ ಇಲ್ಲದೇ ಇರೋದ್ರಿಂದ ಘೋರವಾದಂಥ ಮರಣಕ್ಕೆ ದೇವರು ಸೌಲನನ್ನು ಒಪ್ಪಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎದಕ್ಕೆ ಒಪ್ಪಿಸ್ತಾನೆ ರೀ? ಘೋರವಾದಂಥ ಮರಣವನ್ನು ಸೌಲನ ಕುಟುಂಬದಲ್ಲಿ ನಾವು ನೋಡ್ತೇವೆ. ಮೆಫಿಬೋಶತನ ಹೊರತು, ಸೌಲನ ವಂಶದಲ್ಲಿ ಮೆಫಿಬೋಶತನ ಹೊರತು ಯಾರನ್ನೂ ಕೂಡ ನಾವು ನೋಡ್ತೇವೆ ದೇವರು ಉಳಿಸೋದಿಲ್ಲ ಅಂತೇಳಿರಿ. ಎಲ್ಲರನ್ನು ಘೋರವಾದಂಥ ಮರಣಕ್ಕೆ ಒಪ್ಪಿಸ್ಬಿಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ಮಕ್ಕಳೇ, ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀವಿ. ಇವತ್ತು ದೇವರು ಹೇಳ್ತಾ ಇದ್ದೇನೆ, ಯೋಹಾನನ ಹೇಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡಿರಿ. ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ, ಮರಣಕರವಲ್ಲದಂಥ ಪಾಪದಲ್ಲಿ ಯಾರಾದರೂ ಬಿದ್ದಿದ್ದರಿಂದ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಮರಣಕರವಲ್ಲದಂಥ ಪಾಪದಲ್ಲಿ ಒಂದು ವೇಳೆ ಯಾರಾದರೂ ಬಿದ್ದಿದ್ದರಿಂದ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಆದರೆ ಯಾರು ಮರಣಕರವಾದಂಥ ಪಾಪದಲ್ಲಿ ಬಿದ್ದಿದ್ದಾರೋ ಅವರಿಗೋಸ್ಕರವಾಗಿ ಯಾರು ಕೂಡ ಏನು ಮಾಡಬೇಡ್ರಿ, ಅವರಿಗೋಸ್ಕರವಾಗಿ ನೀವು ಬೇಡ್ಕೋಬೇಕಂಬುದೇ ಹೇಳ್ತಾನೆ. ವಾಕ್ಯದಾಗ ಹಾಗೆ ಬರೋದಮ್ಮ, ಓದಮ್ಮ ಬೈಬಲ್ನಾಗ ಓದು. ಮೊದಲೇ ಯೋಹಾನ 5:16 ವಚನ. ಹಾಂ 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 हाँ, पाप ऐसा भी होता है जिसका फल ಹಾಂ, ಪಾಪ ಹಿಂಗೂ ಇರ್ತದಂತ. ಆ ಪಾಪ ಹೆಂಗಿರ್ತದ ಅಂತಂದ್ರೆ, ಇನ್ನೊಂದು ಥರ ಪಾಪ ಹೆಂಗಿರ್ತಂದ್ರೆ ಅದು ಮರಣಕರವಾದಂಥ ಪಾಪ ಅಂತ. ಈ ಮರಣಕರವಾದಂಥ ಪಾಪದ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ, ಯೋಹಾನ ಭಕ್ತನ ಹೇಳ್ತಾ ಇದ್ದಾನೆ ಅಂತೇಳಿ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತೊಂದನ್ನು ಆಲೋಚನೆ ಮಾಡಬೇಕು. ಮರಣಕರವಾದಂಥ ಪಾಪ ಅಂದರೆ ಏನು? ಮರಣಕರವಲ್ಲಂಥ ಪಾಪ ಅಂದರೆ ಯಾವುದು? ಇವತ್ತು ನಾವು ನೋಡ್ತೇವೆ, ನಾಬಾಲನ ಕುರಿತು ನಾವು ನೋಡಿದ್ದೇವೆ, ಪೇತ್ರನ ಕುರಿತು ನೋಡಿದ್ದೇವೆ, ದಾವೀದನ ಕುರಿತು ನಾವು ನೋಡಿದ್ದೇವೆ, ಸೌಲನ ಕುರಿತು ನಾವು ನೋಡಿದ್ದೇವೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಅದೇ ಪಾಪದಲ್ಲಿದ್ದಂಥ ಪೇತ್ರನಿಗೆ ಕ್ಷಮಾಪಣೆ ಸಿಕ್ತು, ಅಭಿಷೇಕ ಸಿಕ್ತು, ಆಶೀರ್ವಾದ ಸಿಕ್ತು. ನಾವು ನೋಡ್ತೇವೆ ಆ ಆಶೀರ್ವಾದ ಆತನನ್ನು ಎಲ್ಲಿ ತನಕ ನಡೆಸ್ತಪ್ಪ ಅಂತಂದರೆ, ಒಂದು ದೊಡ್ಡ ಸಭೆಗೆ ಆತನು ಪಾಲಕನಾಗಿದ್ದಾನೆ. ಆತನು ಒಳ್ಳೆಯ ಆತ್ಮೀಯ ಒಂದು ಸಭಾಪಾಲಕನಾಗಿದ್ದಾನೆ. ಒಳ್ಳೆ ಸುಂದರವಾದಂಥ ಸಭೆ ಇದೆ. ನಾವು ನೋಡ್ತೇವೆ ಅಂಥ ಒಂದು ಸಭೆಯಲ್ಲಿ ಇರುವಂಥ ಇಬ್ಬರು ಗಂಡ ಹೆಂಡತಿ ಜೀವಿತ ಯಾವ ರೀತಿಗಿತ್ತಪ್ಪ ಅಂತಂದರೆ, ಅವರ ಒಂದು ಸೇವಕನ ಜೀವಿತ ಹೆಂಗಿತ್ತಪ್ಪ ಅಂತಂದರೆ, ಅವ್ರ ಚರ್ಚ್ ಪಾಸ್ಟರ್ ಜೀವಿತ ಯಾವ ರೀತಿಗಪ್ಪ ಅಂತಂದರೆ, ಯೇಸು ಸ್ವಾಮಿ ಜೊತೆ ಮುಖಾಮುಖಿಯಾಗಿ ಮಾತಾಡೋದಂಥ ವ್ಯಕ್ತಿ ಅವರಾಗಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಪೇತ್ರನು ಪ್ರಸಂಗ ಮಾಡಿದಾಗ ಒಂದೇ ಪ್ರಸಂಗಕ್ಕೆ 3,000 ಜನ ರಕ್ಷಣೆ ಹೊಂದಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾನು ಪೇತ್ರನು ಪ್ರಾರ್ಥನೆ ಮಾಡಿದಾಗ ತಮ್ಮ ಸಭಾಪಾಲಕನು, ತಮ್ಮ ಸ್ಥಾನಿಕ ಸಭಾಪಾಲಕನು ಪ್ರಾರ್ಥನೆ ಮಾಡಿದಾಗ ಸತ್ತಂತರು ಕೂಡ ಎದ್ದು ಬಂದಿರ್ತಾರೆ ಅಂತೇಳಿ. ಅಷ್ಟೊಂದು ಅಭಿಷೇಕವುಳ್ಳಂಥ ಸಭಾಪಾಲಕನು, ಸೇವಕನು ಅವರಿಗಿದ್ದಾನೆ. ಆದರೆ ಅಂಥ ಸೇವಕನ ಎದುರುಗಡೆ ಇವರಿಬ್ಬರು ಗಂಡ ಹೆಂಡತಿ ಮಾತಾಡಬೇಕಪ್ಪ ಅಂತಂದರೆ, ಅವರು ಮಾತು ಹೇಳಬೇಕಪ್ಪ ಅಂತಂದರೆ ಸ್ವಲ್ಪನೂ ಕೂಡ ಹಿಂದೆ ಮುಂದೆ ಸುಳ್ಳು ಹೇಳೋದಕ್ಕೋಸ್ಕರಾಗಿ ಇಷ್ಟಕ್ಕೆ ಮಾರಿರೇನಂತಂದರೆ, ಹೌದು ನಾವು ಇಷ್ಟಕ್ಕೆ ಮಾರಿದ್ದೇವೆ ಎಂಬುದಾಗಿ ಇಬ್ಬರು ಹೇಳಿದ್ರು ಅಂತೇಳಿ. ಹಲ್ಲೆಲೂಯಾ. ಏನಾಯ್ತು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಅನನೀಯ ಸಫೇರಿ ಇಬ್ಬರಿಗೂ ಕೂಡ ಅವಕಾಶ ಇದ್ದರೂ ಕೂಡ, ಸತ್ಯವನ್ನು ಹೇಳೋದಕ್ಕೂ ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೂ ಅವಕಾಶ ಇದ್ದರೂ ಕೂಡ ಅವರು ಒಪ್ಪಿಕೊಳ್ಳದೇ ಇರೋದರಿಂದ ನಾವು ನೋಡ್ತೇವೆ ಅವರು ಮರಣಕರವಾದಂಥ ಪಾಪದಲ್ಲಿ ಬಿದ್ದು ಹೋದರೆ ಎಂಬುದಾಗಿ ದೇವರು ವಾಕ್ಯ ನೋಡ್ತೇವೆ. ಅದಕ್ಕೋಸ್ಕರ ನಾವು ನೋಡ್ತೇವೆ ಅವರ ಒಂದು ಕ್ಷಮೆಗೆ ಯಾವುದು ಕೂಡ ಇರಲಿಲ್ಲ, ಅವ್ರ ಕ್ಷಮಾಪಣೆಗೆ ಯಾವುದೇ ಒಂದು ಯಜ್ಞ ಆಗಲಿ ಬಲಿ ಆಗಲಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೇವೆ ಅದು ಮರಣಕರವಾದಂಥ ಪಾಪ ಇರೋದರಿಂದ, ಪರಿಶುದ್ಧಾತ್ಮನಿಗೆ ಅವರು ಸುಳ್ಳು ಹೇಳಿದ್ದರಿಂದ ನಾವು ನೋಡ್ತೇವೆ ಅಲ್ಲಿ ತಕ್ಷಣ ಏನಾದ್ರಪ್ಪ ಅಂತಂದರೆ ಅವರು ಶಿಕ್ಷೆಗೆ ಗುರಿಯಾದರೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಅದೇ ರೀತಿಗೆ ನಾವು ನೋಡ್ತೇವೆ ಇವತ್ತು ನಾಬಾಲನ ಜೀವಿತವನ್ನು ಕೂಡ ನೋಡ್ತೇವೆ. ದಾವೀದನನ್ನು ನಿಷ್ಠುರವಾಗಿ ಮಾತಾಡಿದಂಥ, ದಾವೀದನಿಗೆ ಕಠೋರವಾಗಿ ಮಾತಾಡಿದಂಥ, ದಾವೀದನ ಸಹಾಯ ತೆಗೆದುಕೊಂಡು ದಾವೀದನಿಂದ ಎಲ್ಲ ಉಪಕಾರವನ್ನು ತೆಗೆದುಕೊಂಡು ಇವತ್ತು ದಾವೀದನಿಗೆ ಸಹಾಯ ಮಾಡದೆ ಹೋದಂಥ ನಾಬಾಲನ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಆತನ ಅಷ್ಟೊಂದು ನಿಷ್ಠುರವಾಗಿ ಮಾತಾಡಿದ್ದರಿಂದ ನಾವು ನೋಡ್ತೇವೆ ಅಬಿಗೈಲಳ ಮೂಲಕವಾಗಿ ಕೇವಲ 10 ದಿನ ಮಾತ್ರ ಆತನಿಗೆ ಜೀವದಾನ ಸಿಕ್ತು. ಅದನ್ನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ. ಪಶ್ಚಾತ್ತಾಪ ಪಡೆದಿರುವಂಥ ನಾಬಾಲನು ತನ್ನ ಪ್ರಾಣವನ್ನು ಕಳೆದುಕೊಂಡನು. ಕೊನೆಗೆ ನಾವು ನೋಡ್ತೇವೆ ಆತನ ಹೆಂಡತಿ ನಾವು ನೋಡ್ತೇವೆ ಇನ್ನೊಬ್ಬನ ಹೆಂಡತಿ ಆಗಿ ಹೋದಳು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ನಾವು ನೋಡ್ತೇವೆ ಯಾವ ಅಬಿಗೈಲು ನಾಬಾಲನ ಹೆಂಡತಿಯಾಗಿದ್ದಳು, ನಾವು ನೋಡ್ತೇವೆ ನಾಬಾಲನ ಸತ್ತ ಮೇಲೆ ದಾವೀದನು ಹೆಂಡತಿಯಾಗಿ ಮಾರ್ಪಟ್ಟಳು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಸುಳ್ಳು ಹೇಳುವಂಥದ್ದು, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಾವು ಮಾತಾಡುವಂಥದ್ದು ಮತ್ತು ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಾನು ಬಚ್ಚಿಟ್ಕೊಳ್ತಾ ಇದ್ದೇವಪ್ಪ ಅಂದರೆ, ಏನಾದರೂ ಮುಚ್ಚಿಟ್ಕೊಳ್ತಾ ಇದ್ದೇವೆ ಅಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವತ್ತೂ ಕೂಡ ಕ್ಷಮಾಪಣೆ ಹೊಂದದೇ ಇರುವಂಥ ಪಾಪಕ್ಕೆ ನಾವು ಒಳಗಾಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೌಲನ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಅಭಿಷೇಕ ಇದ್ದರೂ ಕೂಡ ನಾವು ನೋಡ್ತೇವೆ, ಆಶೀರ್ವಾದ ಇದ್ದರೂ ಕೂಡ, ದೇವರ ಪಕ್ಷದಲ್ಲಿದ್ದರೂ ಕೂಡ
ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಸೌಲನಲ್ಲಿ ನಿಜವಾದಂಥ ಪಶ್ಚಾತ್ತಾಪ ಬರದೇ ಇರುವುದರಿಂದ ನಾವು ನೋಡ್ತೇವೆ ಆತನ ಕುಟುಂಬ ಘೋರವಾಗಿ ನಾಶವಾಗಿ ಹೋಯ್ತು ಎಂಬುದಾಗಿ ನೋಡ್ತೇವೆ. ಆತನ ಆಡಳಿತ ಅಂತಕ್ಕಂಥದ್ದು ಪತನವಾಯಿತು, ಆತನ ರಾಜ್ಯ ಅಂತಕ್ಕಂಥದ್ದು ಪತನವಾಯಿತು, ಆತನ ಇಡೀ ವಂಶ, ಆತನ ಇಡೀ ಕುಟುಂಬ ಸರ್ವನಾಶ ಆಗಿ ಹೋಯ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದನ್ನು ನಾವು ತಿಳ್ಕೊಳ್ಬೇಕು. ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ, ಯಾರಾದರೂ ನಮ್ಮ ಕುಟುಂಬದಲ್ಲಿ ಇಂಥವ್ರು ಇದ್ದಾರಾ, ಯಾರಾದರೂ ನಮ್ಮ ಮನೆಯಲ್ಲಿ ಇಂಥವ್ರು ಇದ್ದಾರಾ, ಯಾರಾದರೂ ನಮ್ಮ ಸಭೆಯಲ್ಲಿ ಇಂಥವ್ರು ಇದ್ದಾರಾ, ಯಾರಾದರೂ ಕ್ರೈಸ್ತರು ಇಂಥವ್ರು ಇದ್ದಾರೆ ಎಂಬುದಾಗಿ ಒಂದು ಸಲ ನಮ್ಮನ್ನು ನೋಡ್ಕೋಬೇಕಂತೇಳಿ. ಕಾರಣ ಏನಪ್ಪ ಅಂತಂದರೆ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಒಂದು ವೇಳೆ ನಾವು ಮಾತಾಡ್ತಾ ಇದ್ದೀವಪ್ಪ ಅಂತಂದರೆ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಾವು ಸುಳ್ಳುಗಳನ್ನ ಹೇಳ್ತಾ ಇದ್ದೀವಪ್ಪ ಅಂತಂದರೆ, ದೇವರಿಗೆ ವಿರುದ್ಧವಾಗಿ ನಾವು ಸುಳ್ಳುಗಳ ಒಂದೇ ಹೇಳ್ತಾ ಇದ್ದೀವಿ ಅಂದರೆ, ದೇವರಿಗೆ ವಿರುದ್ಧವಾಗಿ ಏನಾದರೂ ನಾವು ಬಚ್ಚಿಟ್ಕೊಳ್ತಾ ಇದ್ದೀವಿ, ಮುಚ್ಚಿಟ್ಕೊಳ್ತಾ ಇದ್ದೀವಪ್ಪ ಅಂತಂದರೆ, ಅದು ಏನಾಗ್ತದಪ್ಪ ಅಂತಂದರೆ ಮರಣಕರವಾದಂಥ ಪಾಪವಾಗಿ ಮಾರ್ಪಡ್ತದೆ ಅಂತೇಳಿ. ಹಲ್ಲೆಲೂಯ. ಇದು ಎಷ್ಟು ಘೋರವಾದಂಥ ಪಾಪ ಇದೆಯಪ್ಪ ಅಂತಂದರೆ, ಬಚ್ಚಿಟ್ಕೊಳ್ಳುವಂಥದ್ದು, ಮುಚ್ಚಿಟ್ಕೊಳ್ಳುವಂಥದ್ದು, ಪಶ್ಚಾತ್ತಾಪ ಪಡದೇ ಇರುವಂಥದ್ದು, ಇದು ಎಷ್ಟು ಘೋರವಾದ ಪಾಪ ಇದೆಯಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ. ಈ ಪಾಪಕ್ಕೆ ನಾವು ನೋಡ್ತೀವಿ ಯಾವುದೇ ಬಲಿ ಅಂತಕ್ಕಂಥದ್ದು, ಯಾವುದೇ ಕ್ಷಮಾಪಣೆ ಅಂತಕ್ಕಂಥದ್ದು ಇಲ್ಲವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವು ನೋಡ್ತೇವೆ ಇವತ್ತಿನ ನಮ್ಮ ಪ್ರಾರ್ಥನೆ ಏನಾಗಿರಬೇಕಪ್ಪ ಅಂತಂದರೆ, ಇವತ್ತಿನ ನಮ್ಮ ಪ್ರಾರ್ಥನೆ ಹೆಂಗೆ ಇರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿಯ ಮಕ್ಕಳೇ, ನನ್ನಲ್ಲಾಗಲಿ, ನನ್ನ ಕುಟುಂಬದಲ್ಲಾಗಲಿ, ನನ್ನ ಸಭೆಯಲ್ಲಾಗಲಿ, ಓ ದೇವರೇ, ಮರಣಕರವಾದಂಥ ಪಾಪದಲ್ಲಿ ಬಿದ್ದಂಥವ್ರು ಒಬ್ಬರು ಕೂಡ ಇಲ್ಲದಂತೆ ಮಾಡು. ಮರಣಕರವಾದಂಥ ಪಾಪದಲ್ಲಿ ದೇವಾಹೋದ ಸ್ವಾಮಿಯವರು ಪಾಪಗಳು ಮಾರ್ಪಡೋದಕ್ಕಿಂತ ಮುಂಚಿತವಾಗಿ ದೇವರೇ ನೀನು ಕೊಟ್ಟಂಥ ಕಾಲಾವಕಾಶ, ನೀನು ಕೊಟ್ಟಂಥ ಸಮಯ ಅವರು ಉಪಯೋಗ ಮಾಡಿಕೊಳ್ಳುವಂತೆ ದೇವರೇ ಸಹಾಯ ಮಾಡಿರಿ. ಪಶ್ಚಾತ್ತಾಪ ಪಡುವಂತೆ ಸಹಾಯ ಮಾಡಿರಿ. ಓ ದೇವರೇ, ಒಂದೆಳೆ ಸಕಾಲದಲ್ಲಿ ನೀನು ಅವಕಾಶ ಕೊಟ್ಟಾಗ, ನೀನು ಸಮಯ ಕೊಟ್ಟಾಗ, ಒಂದೆಳೆ ನಾಬಾಲನಂತೆ ದೇವರೇ ಹೌದು ಸ್ವಾಮಿ ನಿನ್ನ ಮಾತುಗಳನ್ನು ಕೇಳಲು ನಿರ್ಲಕ್ಷ್ಯ ಮಾಡಿ, ಒಂದೆಳೆ ಸೌಲನಂತೆ ನಿನ್ನ ಮಾತುಗಳನ್ನು ಅಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ ಖಂಡಿತವಾಗಿ ಅವರಲ್ಲಿರುವಂಥ ಇದೇ ಪಾಪ ದೇವರೇನೋ ಕ್ಷಮಿಸ್ಬೇಕಂತ ಇದ್ದಾನೆ. ದೇವ್ರು ಕ್ಷಮಿಸುವಂಥ ಪಾಪನೇ ಯಾವ ಪಾಪಾಗಿ ಮಾರ್ಪಡ್ತದ್ರಿ? ಅದು ಮರಣಕರವಂಥ ಪಾಪಾಗಿ ಮಾರ್ಪಡ್ತದೆ. ಒಂದು ಸಲ ಮರಣಕರವಾಗಿ ಅದು ಮಾರ್ಪಡ್ತಪ್ಪ ಅಂತಂದರೆ ಅದಕ್ಕೆ ಯಾರು ಪ್ರಾರ್ಥನೆ ಮಾಡಿದ್ರೂ ಕೂಡ ಏನು ಸಿಗಲ್ಲ ರೀ? ಪಶ್ಚಾತ್ತಾಪ ಪಟ್ಟರೂ ಕೂಡ, ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಕೂಡ ಯಾರ್ಲಿಂದನೂ ಪ್ರಯೋಜನ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ದೇವರವ್ರಿಗೆ ಮಾತಾಡ್ತಾ ಇರ್ತಾನೆ, ದೇವರ ಎಚ್ಚರಿಸ್ತಾ ಇರ್ತಾನೆ, ದೇವರ ವಾಕ್ಯದ ಮೂಲಕವಾಗಿ ಮಾತಾಡ್ತಾ ಇರ್ತಾನೆ, ದೇವರು ತಮ್ಮ ಸಭಾಪಾಲಕನ ಮೂಲಕವಾಗಿ ಮಾತಾಡ್ತಾ ಇರ್ತಾನೆ, ದೇವರು ಕನಸುಗಳ ಮೂಲಕವಾಗಿ ಮಾತಾಡ್ತಾ ಇರ್ತಾನೆ, ದೇವರು ಅನೇಕ ರೀತಿಯಿಂದ ಕೆಲವೊಂದು ಪ್ರಜೆಗಳಿಗೆ ಮಾತಾಡ್ತಾ ಇರ್ತಾನೆ ಆತ್ಮನ ಮೂಲಕವಾಗಿ. ಆದರೆ ಕೆಲವೊಬ್ಬರು ದೇವರು ಸ್ವರವನ್ನು ಕೇಳದಂತೆ ಇವತ್ತು ದೇವರಿಗೆ ಒಳಗಾಗೋದಿಲ್ಲ ಅಂತೇಳಿ. ದೇವರು ಸ್ವರಕ್ಕೆ ಒಳಗಾಗೋದಿಲ್ಲ. ಅನೇಕ ಸಲ ದೇವರು ಮಾತಾಡ್ತಾ ಇರ್ತಾನೆ, ಎಚ್ಚರಿಸ್ತಾ ಇರ್ತಾನೆ, ಅದೆಲ್ಲ ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಅದನ್ನು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ. ಯಾವಾಗ ಪ್ರಾರ್ಥನೆ ಮಾಡ್ತಾರಪ್ಪ ಅಂತಂದರೆ, ಯಾವಾಗ ಮಂಚ ಹಿಡಿತಾರೋ, ಯಾವಾಗ ಹಾಸಿಗೆ ಹಿಡಿತಾರೋ, ಯಾವಾಗ ಮರಣ ಸಮೀಪ ಆಗ್ತದೋ ಆವಾಗ ಮಾತ್ರ ಎಲ್ಲರಿಗೂ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ಆವಾಗ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ಮತ್ತು ಅವಾಗ ಅವ್ರನ್ನೂ ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ರನ್ನೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ನನ್ನ ಪ್ರೀತಿಯ ಮಕ್ಕಳೇ, ಒಂದು ವೇಳೆ ನಮಗೆ ಮಂಚ ಹತ್ತುವ ತನಕ, ನಾವು ಮಂಚಕ್ಕೆ ಸೀಮಿತ ಆಗುವ ತನಕ, ಒಂದು ವೇಳೆ ನಮ್ಮ ಜೀವಿತ ಆ ರೀತಿಗೆ ಇತ್ತಪ್ಪ ಅಂತಂದರೆ, ನಮ್ಮ ಒಂದು ಬದುಕು ಆ ರೀತಿಗೆ ಇತ್ತಪ್ಪ ಅಂತಂದರೆ ಖಂಡಿತವಾಗಿ ಅದಕ್ಕೆ ಏನಿಲ್ಲಪ್ಪ ಅಂದರೆ ಯಾರ ಪ್ರಾರ್ಥನೆ ಮಾಡಿದ್ರೂ ಅದಕ್ಕೆ ಕ್ಷಮಾಪಣೆ ಇಲ್ಲ ಅಂತೇಳಿ. ಅದು ಯಾವ ಪಾಪ ರೀ? ಅದು ಮರಣಕರವಾದಂಥ ಪಾಪ ಎಂಬುದನ್ನು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ.